ಮಸಾಲ್ಕಟ್ಟೆ ಡೀಟೇಲ್ಸ್ಗಾಗಿ ಇನ್ನು ಈ ಕಡೆ ಪರಾಜಿತ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇವರು ಅಧಿಕಾರಕ್ಕಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ಸೋತ ಶಾಸಕರು ಅಂದ್ರೆ ಎಂಟಿಬಿ ನಾಗರಾಜ್ ಏನ್ ಮಾಡ್ತಾ ಇದ್ದಾರೆ, ವಿಶ್ವನಾಥ್ ಏನ್ ಮಾಡ್ತಾ ಇದ್ದಾರೆ, ಇನ್ನು ಸಚಿವ ಸ್ಥಾನ ವಂಚಿತ ಮಹೇಶ್ ಕುಮಟಳ್ಳಿ ಏನ್ ಮಾಡ್ತಾ ಇದ್ದಾರೆ? ಬಿಡಿಎ ಚುಕ್ಕಾಣಿ ಹಿಡಿಯೋದಕ್ಕೆ ಎಂಟಿಬಿ ನಾಗರಾಜ್ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕಾನೂನು ತಜ್ಞರ ಜೊತೆ ಎಂಟಿಬಿ ಮಾತುಕತೆ ನಡೆಸಿದ್ದಾರಂತೆ. ನಿವೃತ್ತ ನ್ಯಾಯಮೂರ್ತಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ದಾಖಲೆಗಳ ಜೊತೆ ನಿವೃತ್ತ ಜಡ್ಜ್ನ ಭೇಟಿಯಾಗಿದ್ದಾರೆ. ಬಿಡಿಎ ಸಿಗಬಹುದಾ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಎಂಟಿಬಿ ತೊಡಗಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಚುಕ್ಕಾಣಿ ಹಿಡಿಯೋದಕ್ಕೆ ಎಂಟಿಬಿ ನಾಗರಾಜ್ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ಕೃಷ್ಣ, ತಮ್ಗೆ ಯಾವ ಖಾತೆ ಬೇಕು, ಇಂಥ ಖಾತೆನೇ ಬೇಕು, ಇಂಥ ಖಾತೆ ಬೇಡ ಅಂತ ಖಾತೆಗಾಗಿ ಪ್ರಬಲ ಪೈಪೋಟಿ ನಡೆದಿದ್ರೆ, ಈ ಕಡೆ ಸೋತ ಶಾಸಕರುಗಳು ಏನಿದ್ದಾರೆ, ಸೋತಿರ್ತಕ್ಕಂಥ ಶಾಸಕರು ಅಂತ ಹೇಳಕ್ ಬರಲ್ಲ ಅವ್ರನ್ನ, ಸೋತಿರ್ತಕ್ಕಂಥ ಮುಖಂಡರುಗಳು, ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎಂಟಿಬಿ ಇರ್ಬಹುದು, ವಿಶ್ವನಾಥ್ ಅವ್ರು ಇರ್ಬೋದು, ಏನ್ ನಡೀತಾ ಇದೆ ಈ ಪಾಳ್ಯದಲ್ಲಿ? ಶ್ರೀಲಕ್ಷ್ಮಿ, ಈಗಾಗಲೇ ಎಂಟಿಬಿ ನಾಗರಾಜ್ ಅವರು ಹಿಂದೆ ಮೈತ್ರಿ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ರು. ಆದ್ರೆ ಅಂತ ದೊಡ್ಡ ಖಾತೆಯನ್ನ ತ್ಯಜಿಸಿ ಈಗ ಬಂದಿರುವಂತದ್ದು ಯಾವುದೋ ಒಂದು ದೃಷ್ಟಿಯಿಂದ ಈಗ ಅನಿವಾರ್ಯವಾಗಿ ಅವರು ಅಧಿಕಾರ ಇಲ್ದೇನೆ ಸುಮ್ನೆ ಕೂತಿದ್ದಾರೆ. ಈಗ ಏನ್ ಮಾಡೋದು ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾವ್ದಾದ್ರು ಒಂದು ಅಧಿಕಾರ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಒಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಒಂದು ಒತ್ತಡ ತಂತ್ರವನ್ನ ಹಾಕೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಬಿಡಿಎ ಅಧ್ಯಕ್ಷ ಖಾತೆ ಏನಿದೆ ಅದು ಬಹಳ ಪ್ರಭಾವಿಯಾದಂತದ್ದು. ಅಟ್ಲೀಸ್ಟ್ ಅದಾದ್ರೂ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಕೂಡ ಒತ್ತಡವನ್ನ ಹಾಕಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದ ನಂತರವಾಗಿ ಅನರ್ಹ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರ ಪಡೆಯುವುದಿಲ್ಲ ಅನ್ನೋ ಒಂದು ಆದೇಶ ಬಂದಿದೆ. ಹೀಗಾಗಿ ಆ ಆದೇಶ ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯವಾಗಿ ಕಾನೂನು ತಜ್ಞರ ಜೊತೆಗೂ ಕೂಡ ಎಂಟಿಬಿ ನಾಗರಾಜ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ರಾಜ್ಯದ ನಿವೃತ್ತ ನ್ಯಾಯಮೂರ್ತಿಗಳ ಜೊತೆನೂ ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಒಂದ್ ಕಡೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ, ನೀವು ಅಧಿಕಾರವನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿ ಅವನೇನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಅನ್ನ ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಎಂಟಿಬಿ ನಾಗರಾಜ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅಂತಿಮವಾಗಿ ಮುಖ್ಯವಾಗಿ ಈಗ ನಾವು ಸೋತಿದ್ದೀವಿ, ಮುಂದಿನ ದಿನಗಳಲ್ಲಿ ಅದು 6 ತಿಂಗಳವರೆಗೂ ಕೂಡ ಕಾಲಾವಕಾಶ ಇರೋದಿಲ್ಲ. ಹೀಗಾಗಿ ಈಗ ಏನು ನಮಗೆ ರಿಪೋರ್ಟ್ ಬಂದಿದೆ ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳು ಏನು ಈ ರಿಪೋರ್ಟ್ ಕೊಟ್ಟಿದ್ದಾರೆ ಅದರಂತೆ ನಮ್ಮನ್ನು ಪರಿಗಣಿಸಿ ನಮ್ಗೆ ಯಾವ್ದಾದ್ರು ಒಂದು ಅಧಿಕಾರ ಕೊಡಿ ಅನ್ನೋ ಒಂದು ಮನವಿಯನ್ನ ಈಗ ಎಂಟಿಬಿ ನಾಗರಾಜ್ ಅವರು ಆದ್ರೆ ಅಂತಿಮವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನ ಮಾಡಬೇಕು. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಸ್ವತಂತ್ರವ್ರಿಗೆ ಅಧಿಕಾರ ಕೊಡೋದಿಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗಾಗಿ. ಈ ಕ್ಷಣದ ಕುತೂಹಲ ಯಾರಿಗೆ? ಹಾಗಾದ್ರೆ